KRS ಬಳಿ ಏರ್ಪಡಿಸಿರುವಂಥ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಕಾವೇರಿ ಆರತಿ ಅಂತ ಮಾರಕ ಯೋಜನೆಗಳನ್ನು ವಿರೋಧ ಮಾಡಿ ಈ ದಿನ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ರೈತ ಸಂಘಟನೆಗಳು ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಪ್ರಸ್ತುತ ಅಣೆಕಟ್ಟೆ ನಿಷೇಧಿಸಿದ ಪ್ರದೇಶ ಕಾನೂನಾಗಿದೆ, ಗೆಜೆಟಲ್ಲಿ ಪ್ರಕಟಣೆಯಾಗಿದೆ. ನೀರು ಕೂಡ ತನ್ನ ಹಕ್ಕನ್ನು ಕೇಳ್ತಾ ಇದೆ, ನನ್ನನ್ನು ಯಾಕೆ ಹಿಂಗೆ ಸಾಯಿಸ್ತಾ ಇದ್ದೀರಾ ಅಂತ. ಅಣೆಕಟ್ಟೆ ಕೇಳ್ತಾ ಇದೆ, ನನಗೆ ವಯಸ್ಸಾಗೋಯ್ತು, ನನ್ನನ್ನು ಹೆಂಗೆ ಭದ್ರತೆ ಕಾಪಾಡ್ಕೊಳ್ತೀರಾ, ನನ್ನನ್ನು ಹೆಂಗೆ ಉಳಿಸ್ತೀರಾ ಅಂತ. ಪರಿಸರ ಹೇಳ್ತಾ ಇದೆ, ನನ್ನ ಯಾಕೆ ಹಿಂಗೆ ಕೊಲೆ ಮಾಡ್ತಾ ಇದ್ದೀರಾ, ನಾನಿದ್ರೆ ಮಾತ್ರ ನೀವು ಬದುಕೋದು, ಇಲ್ಲಾಂದರೆ ಸಾಯ್ತೀರಾ ಅಂತ ಪರಿಸರ ಹೇಳ್ತಾ ಇದೆ. ಪರಿಸರ, ಜಲ, ಅರಣ್ಯ, ಅಣೆಕಟ್ಟೆ, ರೈತರ ಭೂಮಿ, ತಿನ್ನೋ ಅನ್ನ ಬೆಳೆಯುವ ಕೃಷಿ ಎಲ್ಲವನ್ನೂ ನಾಶ ಮಾಡಿ ಕೇವಲ ಅಣೆಕಟ್ಟೆಯ ತಡೆ ಗೋಡೆಗೆ 500 ಅಡಿಗೂ ಕಡಿಮೆಯಾಗಿ ಕಾವೇರಿ ಆರತಿ ಯೋಜನೆಗೆ ಕಾಮಗಾರಿ ಶುರು ಮಾಡಿದಾರಲ್ಲ, ಅದರ ವಿರುದ್ಧ ಇವತ್ತಿನ ಈ ಪ್ರತಿಭಟನೆ. ಕಾವೇರಿ ಆರತಿ ಮೌಢ್ಯತೆಯ ಬೀಜವನ್ನು ಬಿತ್ತುವಂಥ ಕಾರ್ಯಕ್ರಮ. ಕಾವೇರಿ ಆರತಿ 2 ನಿಮಿಷದ ಕರ್ಪೂರದ ಆರತಿಗೆ ಮಾಡುವಂಥ ಸಾಂಪ್ರದಾಯಿಕ ಜನರ ಮನಸ್ಸನ್ನು ದಿಕ್ಕು ತಪ್ಪಿಸುವಂಥ ಕಾರ್ಯಕ್ರಮ. 100 ಕೋಟಿ ಖರ್ಚು ಮಾಡಿ ಕಾವೇರಿ ಆರತಿಯನ್ನು ಅಣೆಕಟ್ಟೆ ಬಳಿ ಮಾಡಬೇಕು ಅಂತ ಕಾನೂನಲ್ಲಿ ಇಲ್ಲ. ಕಾನೂನು ಯಾವುದಕ್ಕೂ ಅವಕಾಶ ಇಲ್ಲ. ಇಷ್ಟು ಜನನೇ ಸೇರಬಾರ್ದು ಇಲ್ಲಿ. ಹಾಗಿರುವಾಗ ದಿನಕ್ಕೆ 20,000 ಜನ ಸೇರಿಸುವ ಈ ಯೋಜನೆ ಯಾವ ಉದ್ದೇಶಕ್ಕೆ? ಈ ಕೂಡಲೇ ಸರ್ಕಾರ ಅದನ್ನು ಹಿಂಪಡಿಬೇಕು. ಕಾಮಗಾರಿ ಶುರುವಾಗಿರುವ ಕಾರಣವೇ ನಾವು ಇವತ್ತಿನ ಪ್ರತಿಭಟನಾ ಸಭೆಯನ್ನು ಏರ್ಪಡಿಸಿರೋದು. ಉಸ್ತುವಾರಿ ಸಚಿವರು ಜವಾಬ್ದಾರಿ ಹೊತ್ತು DCM CM ಹತ್ರ ಮಾತನಾಡಿ ಹೋರಾಟಗಾರರ ಜೊತೆ ಮಾತನಾಡ್ತೀವಿ ಅನ್ನೋ ನಿಲುವನ್ನು ಅವ್ರು ತಳೆದ ಮೇಲೆ ನಾವು ಕೂಡ ರೈತರು ಒಂದು ನಿಲುವಿಗೆ ಬಂದಿದ್ವಿ, ನೋಡೋಣ ಅಂತ. ಮತ್ತು ಕಾಮಗಾರಿ ಮುಂದುವರೆದ ಮೇಲೆ ನಾವೇನು ಮಾಡಬೇಕು? ತಗೋಬೇಕಲ್ಲ ಪ್ರತಿಭಟನೆ ಹೋರಾಟ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಅಮ್ಯೂಸ್ಮೆಂಟ್ ಪಾರ್ಕ್ ಕಾವೇರಿ ಆರತಿ 2 ನಿಲ್ಲುವವರೆಗೂ ಹೋರಾಟ ನಿಲ್ಲಲ್ಲ. ಕಾನೂನಾತ್ಮಕವಾಗಿ ನಾವೀಗಾಗಲೇ ಅಮ್ಯೂಸ್ಮೆಂಟ್ ಪಾರ್ಕಿನ ವಿಷಯವಾಗಿ ಹೋಗಿದ್ದೇವೆ, ಸ್ಟೇ ಸಿಗುತ್ತೆ. ಕಾವೇರಿ ಆರತಿಗೂ ಅಷ್ಟೇ. ಚುನಾಯಿತರು ಎಲ್ಲರೂ ಕೂಡ ಮುಖ ಮರೆಸ್ಕೊಂಡಂಗೆ ಇರಬಾರ್ದು. ಸ್ಥಳೀಯ ಶಾಸಕರು, ಪಾಂಡವಪುರದ ಶಾಸಕರು ದರ್ಶನ್ ಪುಟ್ಟಣ್ಣಯ್ಯ, ಹಾಗೇನೆ ಶ್ರೀರಂಗಪಟ್ಟಣದ ಶಾಸಕರು ರಮೇಶ್ ಬಂಡಿಸಿದ್ದೇಗೌಡರು, ಇಡೀ ಜಿಲ್ಲೆಯ 7 ಶಾಸಕರು, KR ಪೇಟೆ ಶಾಸಕರು, ವಿರೋಧ ಪಕ್ಷ ಶಾಸಕರು ಒಬ್ಬರು ಮಾತಾಡಲ್ಲ. ಮಾತಾಡೋರು ನಾವು ಮಾಡೇ ತಿರ್ತೀವಿ ಖಚಿತ. ಏನ್ರಿ ಹುಡುಗಾಟ ಆಡ್ತಾರಾ ಜನರ ಜೊತೆ? ಅಣೆಕಟ್ಟೆ ಜೊತೆ ಹುಡುಗಾಟ ಆಡ್ತಾರಾ? ಸರಿಯಾಗಿ ಎಚ್ಚರಿಸ್ತಾ ಇದ್ದೀವಿ ನಾವು. ಈ ಕೂಡಲೇ ಇದು ನಿಲ್ಬೇಕು. ಕಾವೇರಿ ಹೋರಾಟದ ರೀತಿನೇ ಇರುತ್ತಾ ಮೇಡಮ್? ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ 6 ಗ್ರಾಮ ಪಂಚಾಯಿತಿಗಳು, ಈಗಾಗಲೇ 5 ಪಂಚಾಯಿತಿಗಳು ವಿರೋಧವನ್ನು ವ್ಯಕ್ತಪಡಿಸಿ ಸರ್ವಾನುಮತದಿಂದ ನಿರ್ಣಯವನ್ನು ಕೈಗೊಂಡಿವೆ. ಸ್ಥಳೀಯ ಸರ್ಕಾರವೇ ನಿರ್ಣಯ ತಗೊಂಡಿರುವಾಗ ಇವರು ಮೇಲ್ಗಡೆಯಿಂದ ನಮ್ಮದು ನಾವು ಹೇಳ್ದಂಗೆ ಸರ್ಕಾರ ಅನ್ನೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇಲ್ಲಿಯ ಸ್ಥಳೀಯವಾದ ಗ್ರಾಮ ಪಂಚಾಯಿತಿಗಳು, ಗ್ರಾಮಸ್ಥರು, ರೈತ ಸಂಘಟನೆಗಳು ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ಪ್ರಗತಿಪರ ಹೋರಾಟ ಸಂಘಟನೆಗಳು ಒಗ್ಗೂಡೆ ಕಾರ್ಯಕ್ರಮ ಹೋರಾಟ ಭಿನ್ನವಾಗಿರುತ್ತೆ.